ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ಸ್ಟಾಕ್ ಮಾರ್ಕೆಟ್ನ ಏನೇನಾತಂತ ನೋಡೋಣ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ಗಳು ಯಾವ ಇದಾವ ಅಂತ ಇವತ್ತಿನ ವಿಡಿಯೋನಾಗ ಎಲ್ಲ ಕವರ್ ಮಾಡೋಣ. ನಾನು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ. ವೀಕ್ಷಕರೇ, ನೋಡ್ಬೋದು ಇವತ್ತು ನಿಫ್ಟಿ ಭಾಳ ಇರೈತಿ, 2.39% ಇರೈತಿ. ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು 1.51% ಇರೈತಿ. ಸೆನ್ಸೆಕ್ಸ್ ನೋಡ್ಬೋದು 2.54% ಇರೈತಿ. ವೀಕ್ಷಕರೇ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಭಾಳ ಇರೈತಿ, 2%ಕಿಂತ ಹೆಚ್ಚು. ಬಟ್ ಬ್ಯಾಂಕ್ ನಿಫ್ಟಿ ಏರೈತಿ, ಬಟ್ ಅಷ್ಟೇ ಇರಲಿಲ್ಲ. ನೋಡ್ಬೋದು 1.51%, ಅಂದ್ರೆ 1.5% ಸುಮಾರು ಅಷ್ಟೇ ಇರೈತಿ. ಹಂಗೆ ಯಾಕಂತಂದ್ರೆ ವೀಕ್ಷಕರೇ, HDFC ಬ್ಯಾಂಕ್ ನೋಡ್ಬೋದು, HDFC ಬ್ಯಾಂಕ್ ಭಾಳ ಇರಿಲ್ಲ, ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಕೊಟ್ಟೈತಿ ವೀಕ್ಷಕರೇ ಇವತ್ತು. ಅದ ಕಾರಣ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ಭಾಳ ಇರಿಲ್ಲ. ತೇತ್ರಿ ವೀಕ್ಷಕರೇ, ಬರ್ರಿ ಈಗ ನ್ಯೂಸ್ಗಳನ್ನ ನೋಡೋಣ. ನೋಡ್ಬೋದು ವೀಕ್ಷಕರೇ, ನ್ಯೂಸ್ ಏನಂತಂದ್ರೆ ನಾಳೆ ಮಹಾರಾಷ್ಟ್ರನಾಗ ಇಲೆಕ್ಷನ್ ಅದ ಕೌಂಟಿಂಗ್ ಐತಿ ವೀಕ್ಷಕರೇ. ನಾಳೆ ಯಾರು ಬರ್ತಾರ, ಅಲ್ಲಿ BJP ಬರ್ತೈತಿಯೋ ಏನು ಕಾಂಗ್ರೆಸ್ ಬರ್ತೈತಿ, ಯಾವ ಪಾರ್ಟಿ ಬರ್ತೈತಿ ಅಂತ ನಿಮಗೆ ನಾಳೆ ಗುರ್ತಾಗ್ಬಿಡ್ತೈತಿ ವೀಕ್ಷಕರೇ. ನಾಳೆ ಗುರ್ತಾಗಾರನ ಅದ್ರದ್ದು ಇಫೆಕ್ಟ್ ನಮಗೆ ಮಂಡೇ ಕಾಣ್ತೈತಿ. ಯಾಕಂದ್ರೆ ನಾಳೆ ಶನಿವಾರ, ನಾಡ್ದು ರವಿವಾರ, ಮಂಡೇ ಡೈರೆಕ್ಟ್ ನಮಗೆ ಮಾರ್ಕೆಟ್ನಾಗ ಮಹಾರಾಷ್ಟ್ರ ಎಲೆಕ್ಷನ್ ಇಫೆಕ್ಟ್ ಕಾಣ್ತೈತಿ. ತಿಳಿದ್ರಿ ವೀಕ್ಷಕರೇ, ಇದ್ರ ಮ್ಯಾಗ ನಿಮ್ದು ಕಣ್ಣಿರ್ಬೇಕಾ. ನಾಳೆ ದಿನ ನಾ ವಿಡಿಯೋನು ಮಾಡ್ತೀನಿ ಇದ್ರ ಬಗ್ಗೆ. ತಿಳಿದ್ರಿ ಯಾವ ಗೌರ್ಮೆಂಟ್ ಬಂತ ಏನ್ ಬಂತೆಲ್ಲ ಡೀಟೇಲ್ದಾಗ. ಮತ್ ವೀಕ್ಷಕರೇ, ಮತ್ತೊಂದು ಏನಂತಂದ್ರೆ ಇವತ್ತು ಅಡಾನಿದು ಸ್ಟಾಕ್ಗಳ ನೋಡ್ಬೋದು. ಇವತ್ತು ಅಡಾನಿದು ಚಲೋ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದಿದ್ದು. ಅಡಾನಿ ಪೋರ್ಟ್ ಅದು ನೋಡ್ಬೋದು 2% ಸುಮಾರು ಇರೈತಿ ಅಡಾನಿ ಎಂಟರ್ಪ್ರೈಸಸ್ ಅದು. ಬಟ್ ಅಡಾನಿ ಗ್ರೀನ್ ಮೇನ್ ಎಲಿಗೇಷನ್ ಅಡಾನಿ ಗ್ರೀನ್ ಮೇ ಇತ್ತು. ಅಡಾನಿ ಗ್ರೀನ್ ಸ್ಟಾಕ್ ನೋಡ್ಬೋದು 8% ಸುಮಾರು ಬಿದ್ದೈತಿ. ಮತ್ತು ವೀಕ್ಷಕರೇ ನೋಡ್ಬೋದು ಎನರ್ಜಿ ಸೊಲ್ಯೂಷನ್, ಅಡಾನಿ ಎನರ್ಜಿ ಸೊಲ್ಯೂಷನ್ 6%ಗಿಂತ ಹೆಚ್ಚು ಬಿದ್ದೈತಿ, 6-7%. ವೀಕ್ಷಕರೇ, ಇವು ಎರಡು ಸ್ಟಾಕ್ ಮುಂಜಾನೆ ನೋಡ್ಬೋದು ನೀವು ಏರಿದ್ದು 4-5% ಏರಿದ್ದು. ಬಟ್ ಎಂಡ್ ಅವು ತಕ್ಕ 8% ಸುಮಾರು ಬಿದ್ದು ಕ್ಲೋಸಿಂಗ್ ಕೊಟ್ಟಿದ್ದು. ಯಾಕೆ ಹಂಗಾತಂತಂದ್ರೆ ವೀಕ್ಷಕರೇ, ಮತ್ತೊಂದು ನ್ಯೂಸ್ ಬಂತ. ಏನ್ ನ್ಯೂಸ್ ಬಂತಂದ್ರ ಸೆಬಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದೈತ ಅಂತಾರಿ ಅಡಾನಿ ಮ್ಯಾಗ. ಯಾಕಂತಂದ್ರೆ ವೀಕ್ಷಕರೇ, ಈಗ ನೀವು ನೋಡಿರ್ಬೋದ, ಕೋರ್ಟ್ದ ಆದೇಶದ ಬಳಿಕನ ನಮಗ್ ಗುರ್ತಾತ ಅಡಾನಿ ಮ್ಯಾಗ ಹಿಂಗೆಲ್ಲ ಕೇಸ್ ನಡೆದಾವ US ನಾಗದು ಅಂತ. ಅಡಾನಿ ಅವರ ಇನ್ವೆಸ್ಟರ್ಸ್ಗೆ ಮೊದ್ಲು ತಿಳಿಸ್ಬೇಕಾಯ್ತು ಈ ಥರ ಎಲ್ಲ ನಡೆದೈತಂತ. ಇವಂಗ ತಿಳಿಸಿಲ್ಲ ಇನ್ವೆಸ್ಟರ್ಸ್ಗೆ. ಆದ ಕಾರಣ ವೀಕ್ಷಕರೇ ಮತ್ತೆ ಸೆಬಿನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ. ಯಾಕಂತಂದ್ರೆ ನೋಡ್ಬೋದು, ನಿನ್ನೆ ದಿನ 2 ಲಕ್ಷ ಕೋಟಿ ಸುಮಾರು ಅಡಾನಿದು ಸ್ಟಾಕ್ನ ಯಾರ್ಯಾರು ಹೂಡಿಕೆ ಮಾಡಿರ ಅಷ್ಟು ಮುನಿಗೆ ಬಿಟ್ಟು ಇನ್ವೆಸ್ಟರ್ಸ್ದ. ಏನ್ರಿ ಅಡಾನಿ ಅವ್ರು ಮೊದಲೇ ಹೇಳಿದ್ರೆ ಇನ್ವೆಸ್ಟರ್ಸ್ ಮೊದಲೇ ಎಕ್ಸಿಟ್ ಆಗ್ಬೋದಿತ್ತು. ಕೋರ್ಟ್ದ ಆದೇಶ ಬಳಿಕ ನಮಗೆ ಗುರ್ತಾಗಿದ್ರಿಂದ ವೀಕ್ಷಕರೇ ನಮಗೆ ಎಕ್ಸಿಟ್ ಮಾಡೋಕ್ಕೂ ಸಿಗಲಿಲ್ಲ ಅಡಾನಿ ಶೇರ್ ಹೋಲ್ಡರ್ಸ್ಗೆ. ಅಡಾನ ವೀಕ್ಷಕರೇ ಇದ್ರ ಸಂಬಂಧ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೆಬಿ ಅಂತ ಹೇಳ್ಯಾರ. ನಾನು ವೀಕ್ಷಕರೇ ಇದ್ರ ಸಂಬಂಧ ನೋಡ್ಬೋದ ಸ್ಟಾಕ್ 8%ಗಿಂತ ಹೆಚ್ಚು ಬಿತ್ತ. ಇದು ನಿಮ್ದ ತಲೆಯಾಗಿರ್ಲಿ. ಮತ್ತೊಂದು ನ್ಯೂಸ್ ಏನಂತಂದ್ರೆ ವೀಕ್ಷಕರೇ, ಝೊಮ್ಯಾಟೊ ಸೆನ್ಸೆಕ್ಸ್ನಾಗ ಆ್ಯಡ್ ಆಗೋದೈತಿ. ಈಗೇನು ಸೆನ್ಸೆಕ್ಸ್ನಾಗ JSW ಸ್ಟೀಲ್ ಇತ್ತಲ್ಲ, JSW ಸ್ಟೀಲನ್ನು ಹೊರಗೆ ಹಾಕಿ ಝೊಮ್ಯಾಟೊ ಈಗ ಸೆನ್ಸೆಕ್ಸ್ನ ಆ್ಯಡ್ ಆಗೋದೈತಿ. ಇದ್ರ ಬಗ್ಗೆ ಲಾಂಗ್ ವಿಡಿಯೋ ನಾನು ನಾಳೆ ಬೆಳಿಗ್ಗೆ ಹಾಕ್ತೀನಿ. ಸೆನ್ಸೆಕ್ಸ್ನಾಗ ಝೊಮ್ಯಾಟೊ ಹೋಗೋಣ, ಝೊಮ್ಯಾಟೊ ಪರ್ಫಾರ್ಮೆನ್ಸ್ ಹೆಂಗೆ ಆಗ್ತೈತಿ, ಏರ್ಬೋದು ಏನು ಫಂಡಮೆಂಟಲ್ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ ಝೊಮ್ಯಾಟೊ ಬಗ್ಗೆ. ತೇತ್ರ ವೀಕ್ಷಕರೇ, ಪೇರ್ ಕಂಪೇರ್ ಮಾಡೋಣ. ಸ್ವಿಗ್ಗಿನೂ ಬಂದೈತಿ ಈಗ ಸದ್ಯ ಮಾರ್ಕೆಟ್ನಾಗ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಆ ವಿಡಿಯೋನ ಒಟ್ಟ ಮಿಸ್ ಮಾಡಬೇಡ್ರಿ, ಬೆಳಿಗ್ಗೆ ಹಾಕ್ತೇನೆ ಆ ವಿಡಿಯೋ. ಝೊಮ್ಯಾಟೊ ಮೊದಲ ಈಗ 2-3 ವರ್ಷ ಅದು ಬಂದ ಸ್ಟಾಕ್. ಬಟ್ ವೀಕ್ಷಕರೇ ನೋಡ್ಬೋದು ಸೆನ್ಸೆಕ್ಸ್ನಾಗ ಆ್ಯಡ್ ಆತ. ಈಗ ನೆಕ್ಸ್ಟ್ ನಿಫ್ಟಿನಾಗೂ ಆಗ್ಬೋದು ಮುಂದೆ. ತಿಳಿತ್ರಿ ವೀಕ್ಷಕರೇ, ಮತ್ತೆ ರಿಲಯನ್ಸ್ ನೋಡ್ಬೋದು ಇವತ್ತು ಮಾರ್ಕೆಟ್ ಮೇನ್ ಇರಾಕ್ ರೀಸನ್ ರಿಲಯನ್ಸ್ ರೀ ವೀಕ್ಷಕರೇ. ನೋಡ್ಬೋದು ಸೆನ್ಸೆಕ್ಸ್ ಮತ್ತು ನಿಫ್ಟಿ 2%ಕಿಂತ ಹೆಚ್ಚಿರಾವ. ಇರಾಕ್ ಮೇನ್ ರೀಸನ್ ಏನಂತಂದ್ರೆ ರಿಲಯನ್ಸ್. ಎಷ್ಟು ಪರ್ಸೆಂಟ್ ಇರೈತಂದ್ರೆ ರಿಲಯನ್ಸ್ ವೀಕ್ಷಕರೇ 3.35% ಇರೈತಿ. ಇದು ಭಾಳ ಇರೈತ್ರಿ ವೀಕ್ಷಕರೇ. ಲಾರ್ಜ್ ಕ್ಯಾಪ್ ಆಗಿ ಈ ತರ ಇರಿದ್ರಿಂದ ಮಾರ್ಕೆಟ್ ಭಾಳ ಇರೈತಿ. ಮತ್ತು ವೀಕ್ಷಕರೇ ನೋಡ್ಬೋದು ಈಗ ನಿಫ್ಟಿ ಟಾಪ್ ಗೈನರ್, ನಿಫ್ಟಿ ಟಾಪ್ ಕ್ಲೋಸರ್ ನೋಡೋಣ. ನಿಫ್ಟಿ ಟಾಪ್ ಗೈನರ್ ನೋಡ್ರಿ SBI ಬ್ಯಾಂಕ್ 4.33% ಇರೈತಿ. ಬಜಾಜ್ ಫೈನಾನ್ಸ್ ನೋಡ್ಬೋದು 3.93% ಇರೈತಿ. ಟೈಟನ್ ನೋಡ್ಬೋದು 3.48% ಇರೈತಿ. ITC 3.69% ಇರೈತಿ. TCS 3.66% ಇರೈತಿ. ಈಗ ಟಾಪ್ ಲೂಸರ್ ನೋಡ್ರಿ ವೀಕ್ಷಕರೇ, ಇವತ್ತು ನಿಫ್ಟಿ ಟಾಪ್ ಲೂಸರ್ನಾಗ ಬರೀ ಒಂದ ಸ್ಟಾಕ್ ಇತ್ತ. ನೋಡ್ಬೋದು ಅದು ಯಾವ್ದಂತಂದ್ರೆ ಬಜಾಜ್ ಆಟೋ ವೀಕ್ಷಕರೇ. ಅದು ಎಷ್ಟು ಬಿದ್ದೈತೆ ಅಂದ್ರೆ 0.39% ಬಿದ್ದೈತಿ. ಉಳಿದಿದ್ದು ಎಲ್ಲ ವೀಕ್ಷಕರೇ ಇರಾವನ್ನ. ಬಜಾಜ್ ಆಟೋ ಒಂದ ಬಿದ್ದೈತಿ, ಅದು ಸ್ವಲ್ಪ ಬಿದ್ದೈತಿ. ಅನ್ನ ಟಾಪ್ ಲೂಸರ್ನಾಗ ಬರೀ ಬಜಾಜ್ ಆಟೋ ಸ್ಟಾಕ್ ಅಷ್ಟೇ ಐತಿ. ಈಗ ಬರೀ ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋಣ. ನೋಡ್ಬೋದು ವೀಕ್ಷಕರೇ, ಇವತ್ತು 891 ಸ್ಟಾಕ್ ಬಿಡಾತಿದ್ದು ಮತ್ತು 1920 ಸ್ಟಾಕ್ ಇರತ್ತಿದ್ದು. ಅಂತಂದ್ರೆ ಇವತ್ತು NS ಇದ್ದು ಎಲ್ಲ ಸ್ಟಾಕ್ಗಳೇ ಇರತ್ತಿದ್ದು. ನಾನು ನಿಮ್ದು ಪೋರ್ಟ್ಫೋಲಿಯೋ ಇವತ್ತು ಗ್ರೀನ್ಯಾಗನೇ ಇರ್ಬೋದು. ವೀಕ್ಷಕರೇ ಬರೀಗ FIDIs ಡೇಟಾನ ನೋಡೋಣ. ನೋಡ್ಬೋದು ವೀಕ್ಷಕರೇ, ಇವತ್ತು DIs 1722 ಕೋಟಿ ಬೈಯಿಂಗ್ ಮಾಡ್ಯಾರ. FIs 1278 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. FIs ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗತೈತಿ ಸೆಲ್ಲಿಂಗ್ನಾಗ. ನೀವು ಇದು ನೋಡ್ಬೋದು ವೀಕ್ಷಕರೇ. ಇದ್ರ ಮ್ಯಾಗ ನಿಮ್ದು ಕಣ್ಣಿರ್ಲಿ. ಮತ್ತು ಇನ್ ಮ್ಯಾಗದ ಲಾಂಗ್ ವಿಡಿಯೋ ಮಾಡ್ತೇನೆ ಇದ್ರ ಬಗ್ಗೆ. ಈಗ ಕಡಿಮೆ ಹಾಕೊಂತಾನೆ ಬರ್ತೈತಿ FIs ಸೆಲ್ಲಿಂಗ್. ಅದು ಎದ್ರ ಸಂಬಂಧ ಎಲ್ಲ ರೀಸನ್ ಹೇಳ್ತೇನೆ ನಿಮಗೆ. ಅದೆಲ್ಲ ನೀವು ತಿಳಿದ್ರೆ ಅದು ನಿಮಗೆ ಕರೆಕ್ಟ್ ಗುರ್ತಾಗ್ಬಿಡ್ತೈತಿ. ಆ ವಿಡಿಯೋನು ಒಟ್ಟ ಮಿಸ್ ಮಾಡ್ಕೋಬೇಡ್ರಿ. ತಿಳಿದ್ರಿ ವೀಕ್ಷಕರೇ, ಇವತ್ತು ಓವರ್ ಆಲ್ ಮಾರ್ಕೆಟ್ ಫೈನಲಿ ಗ್ರೀನ್ಯಾಗ ಕ್ಲೋಸ್ ಆತ. ನಿನ್ನೇನ ಆಗ್ತೈತೆ ಅಂತ ನನಗೆ ಅನ್ಸಿತ್ತ.
ಯಾಕಂತಂದ್ರೆ ಎಕ್ಸಿಟ್ ಪೋಲ್ನಾಗ BJP ಬರ್ತೈತೆ ಅಂತ ತೋರಿಸಿದ್ ಮಹಾರಾಷ್ಟ್ರದ. ಬಟ್ ನಿನ್ನೆ ಅಡಾನಿದ್ ನ್ಯೂಸ್ ಬಂದಿದ್ರಿಂದ ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಆಯ್ತು, ಒಮ್ಮೆ ಮಾರ್ಕೆಟ್ ಬಿತ್ತ. ಬಟ್ ಇವತ್ತು ಏನೋ ಹಂಗಿಲ್ಲಾಗಿತ್ತ, ಮಾರ್ಕೆಟ್ ಎಲ್ಲ ಫುಲ್ ತಿಳ್ಕೊಂಡಿತ್ತ, ಅಳ್ದಿತ್ತ. ಅಡಾನ ಹೆಚ್ಚು ಇಫೆಕ್ಟ್ ಏನು ಬೀಳಿಲ್ಲ. ಯುಕ್ರೇನ್ ರಷ್ಯಾನು ಏನೋ ಬಾಂಬ, ಅಡಾನಿದು ಏನೋ ನ್ಯೂಸ್ ಬರಲಿ, ನಾವು ಏರವ್ರ ಅಂತ ಇವತ್ತು ಏರೇ ಬಿಟ್ರೆ. ತೇತ್ರಿ ವೀಕ್ಷಕರೇ ನಾಳೆ ಮೇನ್ ದಿನ ಐತಿ, ಮಹಾರಾಷ್ಟ್ರದ ಇಲೆಕ್ಷನ್ ಅದ ಕೌಂಟಿಂಗ್ ಐತಿ, ಯಾರು ಗೆಲ್ತಾರಂತ ನೋಡ್ಬೇಕಾ. ಏನ್ರೆ ಮತ್ತೆ BJP ಗೌರ್ಮೆಂಟ್ ಬಂತಂದ್ರೆ ಮತ್ತೆ ಮಾರ್ಕೆಟ್ ಯಾವ ಸಂಭಾವನೆಗಳು ಹೆಚ್ಚಿದಾವ. ಇದ್ರ ಬಗ್ಗೆ ನಾಳೆ ನಾನು ವಿಡಿಯೋ ಮಾಡ್ತೇನೆ, ಆ ವಿಡಿಯೋನ ಮಿಸ್ ಮಾಡ್ಕೋಬೇಡ್ರಿ. ತೇತ್ರಿ ವೀಕ್ಷಕರೇ ಇಷ್ಟೇ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಣ್ಣನ್ನೇ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.